ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯೂಟೋರಿಯಲ್ ಶುರು ಮಾಡೋದಕ್ಕಿಂತ ಚನ್ವೀರ್ ಅವಟೆ ಇವರು ನಮಗೆ ₹40 ಮೂಲಕ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರ್ತಾರೆ. ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಕ್ರಿಕೆಟ್ನ ಯಾವ ರೀತಿ ನಮ್ಮ ಫ್ರೆಂಡ್ಸ್ ಜೊತೆ ಆಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಹಿಂದೆ ಗಣೇಶ್ ಅವರು 2 ಆಡಿಯೋ ಗೇಮ್ನ ಆಡೋದು ತೋರಿಸಿದ್ರು ನಿಮಗೆ, ಕ್ರಿಕೆಟು ಮತ್ತು ಇನ್ನೊಂದು ಕಾರ್ ಡ್ರೈವಿಂಗ್ ಗೇಮು. ಈಗ ಆ ಕ್ರಿಕೆಟನ್ನು ನಾವು ಬರೀ ಪ್ಲೇ ಅಲೋನ್ ಅಲ್ಲ, ಅವಾಗ ಪ್ಲೇ ಅಲೋನಲ್ಲಿ ಯಾವ ರೀತಿ ಆಡೋದು ಅಂತ ತೋರಿಸಿದ್ರು. ಅವಾಗ ನಾವು ಬರೀ ಪ್ಲೇ ಅಲೋನ್ ಮಾತ್ರ ಆಡ್ಬೋದಾಯಿತು ಕ್ರಿಕೆಟು. ಈಗ ನಾವು ಫ್ರೆಂಡ್ಸ್ ಜೊತೆ ಕೂಡ ಆಡ್ಬೋದು. ಆದರೆ ಸ್ನೇಹಿತರೆ, ಕ್ರಿಕೆಟ್ ಅಂತಂದರೆ ಇದು ಹ್ಯಾಂಡ್ ಕ್ರಿಕೆಟ್ ಅಲ್ಲ. ಹ್ಯಾಂಡ್ ಕ್ರಿಕೆಟ್ ಅಲ್ಲಾದರೆ ಗೆಸ್ಸಿಂಗ್ ಗೇಮ್, ಅದು ಮೈಂಡ್ ರೀಡ್ ಮಾಡೋಂಥದ್ದು. ಇದು ಆಡಿಯೋ ಗೇಮ್ ಸ್ನೇಹಿತರೆ. ಸೊ ಗಣೇಶ್ ಅವ್ರು ತೋರಿಸಿದ್ರಲ್ಲ ಯಾವ ರೀತಿ ನಾವು ಕ್ರಿಕೆಟ್ನ ಆಡಬೇಕು, ಬಾಲು ರೈಟು ಲೆಫ್ಟು ಮತ್ತು ಸ್ಟ್ರೈಟ್ ಹೊಡೆಯೋದು. ಸೊ ಅದೇ ರೀತಿ ಇದು ಕೂಡ, ಬಟ್ ಇದರಲ್ಲಿ ನಾವು ರಿಯಲ್ ಪ್ಲೇಯರ್ ಜೊತೆ ಆಡ್ತೀವಿ. ಅವ್ರು ಬೌಲಿಂಗ್ ಮಾಡೋ ಪ್ರಕಾರ ನಾವು ಬ್ಯಾಟಿಂಗ್ ಮಾಡಬೇಕಾಗತ್ತೆ, ನಾವು ಬೌಲಿಂಗ್ ಮಾಡೋ ಪ್ರಕಾರ ಅವರು ಬ್ಯಾಟಿಂಗ್ ಆಡ್ತಾರೆ. ಸೊ ನೋಡೋಣ ಬನ್ನಿ ಸ್ನೇಹಿತರೆ, ಯಾವ ರೀತಿ ಕ್ರಿಕೆಟ್ ಆಡೋದು ಅಂತ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಈಗ ಮೊದಲಿಗೆ ನಾವು ಪ್ಲೇ ಆನ್ಲೈನ್, ಪ್ಲೇ ವರ್ಸಸ್ ರಿಯಲ್ ಪ್ಲೇಯರ್ ಇದರಲ್ಲಿ ಹೋಗೋಣ. ಇಲ್ಲಿ ರೂಮ್ ಕ್ರಿಯೇಟ್ ಮಾಡೋಣ. ನೋಡಿ, ಕ್ರಿಯೇಟ್ ರೂಮ್. ಇದರಲ್ಲಿ ಇಲ್ಲಿ ಗೇಮು, ಇಲ್ಲಿ ಕ್ರಿಕೆಟ್ ಸೆಲೆಕ್ಟ್ ಮಾಡೋಣ. Checkers, mills, street pedal, rock, hide and seek, diamond high, memory, dominoes, bingo, tic-tac-toe, puzzle, quiz, cricket. Create custom room. ಓಕೆ, ಕ್ರಿಕೆಟು. Select board, drop down list, 3 overs. ಇಲ್ಲಿ ಓವರ್ ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಎಷ್ಟು ಓವರು? Pop up window. ನಾವು ಒಂದು 5 ಓವರ್ ಸೆಲೆಕ್ಟ್ ಮಾಡೋಣ. ಇಲ್ಲಿ 1 5 ಓವರ್ವರೆಗೂ ಇರುತ್ತೆ. 1 overs, 2 over, 3 over, 4 over, 5 overs. ಅಷ್ಟೇ ಇರೋದು. 5 ಓವರ್ ಸೆಲೆಕ್ಟ್ ಮಾಡೋಣ. Create custom room, join type colon, drop down list, via link. ಇಲ್ಲಿ ವಿಯ ಲಿಂಕೇ ಇರಲಿ. Create room. ಕ್ರಿಯೇಟ್ ಮಾಡ್ತೀನಿ ರೂಮ್ನ. ಕ್ರಿಯೇಟ್ ಮಾಡಿದಾಗ ಸಾಗರ್ ಜಾಯ್ನ್ ಆಗ್ತಾರೆ. ಸಾಗರ್ ನಾನು ಕ್ರಿಕೆಟ್ ಆಡ್ತೀವಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಆಡೋದಕ್ಕಿಂತ ಮುಂಚೆ ಇದು ಯಾವ ರೀತಿ ಆಡೋದು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಆಡೋ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ಇದೇನೂ ಇಲ್ಲ ಸ್ನೇಹಿತರೆ, ಅವರು ಬೌಲಿಂಗ್ ಮಾಡ್ತಾರೆ. ಬೌಲಿಂಗ್ ಮಾಡೋದು ಹೆಂಗಪ್ಪ ಅಂತಂದರೆ, ನಾವು ಯಾವ ಥರ ಬೌಲಿಂಗ್ ಮಾಡಬೇಕು ಅನ್ನೋ ಡಿಸೈಡ್ ಮಾಡಬೇಕು. ಈಗ ಫಸ್ಟು ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ಸಾಗರು ನನಗೆ ಬೌಲಿಂಗ್ ಮಾಡ್ತಾರೆ. ಅವಾಗ ನಾನು ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳೋದಾದರೆ, ಅವರು ಲೆಫ್ಟ್ ಸೈಡ್ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಲೆಫ್ಟ್ ಸೈಡ್ ಬೌಲಿಂಗ್ ಮಾಡಿದ್ರೆ ನಾನು ಲೆಫ್ಟ್ ಸೈಡ್ ಬ್ಯಾಟಿಂಗ್ ಆಡಬೇಕಾಗತ್ತೆ. ಅವ್ರು ರೈಟ್ ಸೈಡ್ ಬೌಲಿಂಗ್ ಮಾಡಿದ್ರೆ ರೈಟ್ ಸೈಡ್ ಬ್ಯಾಟಿಂಗ್ ಮಾಡಬೇಕಾಗತ್ತೆ. ಅವರು ಸ್ಟ್ರೈಟ್ ಅಂದರೆ ಅಪ್ಪು, ಸ್ವೈಪ್ ಅಪ್ ಆಗುತ್ತೆ ನಮಗದು. ಸೊ ಸ್ಟ್ರೈಟ್ ಬೌಲಿಂಗ್ ಮಾಡಿದ್ರೆ ನಾನು ಸ್ಟ್ರೈಟ್ ಬ್ಯಾಟಿಂಗ್ ಮಾಡಬೇಕಾಗತ್ತೆ. ಓಕೆ, ನಾವೇನಾದ್ರು ರಾಂಗ್ ಸೈಡ್ ಓಡಿದ್ರೆ ಔಟ್ ಆಗ್ತೀವಿ. ಆಮೇಲೆ ಅದರಲ್ಲಿ ಆ್ಯಪಲ್ಲಿ ಹೇಳೋ ಪ್ರಕಾರ 4th ಸೆಕೆಂಡಿಗೆ, ಅಂದರೆ 5 ಸೆಕೆಂಡ್ಸ್ ತೊಗೊಳುತ್ತೆ ಬಾಲು ಬ್ಯಾಟ್ಸ್ಮನ್ ಹತ್ರ ಬರೋಕ್ಕೆ. 4th ಸೆಕೆಂಡಲ್ಲಿ ಓಡಿದ್ರೆ ಮ್ಯಾಕ್ಸಿಮಮ್ ರನ್ ಸಿಗುತ್ತೆ, ಅಂದರೆ 6 ರನ್ ಸಿಗುತ್ತೆ. ಅದರ ಅಕ್ಕಪಕ್ಕ ಓಡಿದ್ರೆ 4, 5, 3 ಹಂಗೆಲ್ಲ ಸಿಗ್ತಾ ಇರುತ್ತೆ. ಓಕೆ, ಆದರೆ ನಮಗೆ ಅವರು ಲೆಫ್ಟ್ ಸೈಡ್ ಬೌಲಿಂಗ್ ಮಾಡಿದ್ರೆ, ರೈಟ್ ಸೈಡ್ ಬೌಲಿಂಗ್ ಮಾಡಿದ್ರೆ, ಅಥವಾ ಸ್ಟ್ರೈಟ್ ಬೌಲಿಂಗ್ ಮಾಡಿದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ನೋಡೋದಾದರೆ, ಅದಕ್ಕೆ ಏನಿಲ್ಲ ಸ್ನೇಹಿತರೆ, ಲೆಫ್ಟ್ ಸೈಡ್ ಬೌಲಿಂಗ್ ಮಾಡಿದ್ರೆ ಬಾಲು ಲೆಫ್ಟ್ ಸೈಡ್ ಕೇಳಿಸುತ್ತೆ ನಿಮಗೆ ಸೌಂಡು. ರೈಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ ಕೇಳಿಸುತ್ತೆ. ಸೆಂಟ್ರಲ್ ಬೌಲಿಂಗ್ ಮಾಡಿದ್ರೆ ಸೆಂಟ್ರಲ್ ಕೇಳಿಸುತ್ತೆ. ಸೊ ಅದೇ ರೀತಿ ನಾನು ಅಷ್ಟೇ, ನಾನು ಬೌಲಿಂಗ್ ಮಾಡೋವಾಗ ನಾನು ಅವರಿಗೆ ರೈಟ್ ಸೈಡ್ ಬೌಲಿಂಗ್ ಮಾಡಿದ್ರೆ ಅವ್ರು ರೈಟ್ ಸೈಡೇ ಬ್ಯಾಟಿಂಗ್ ಆಡ್ತಾರೆ, ರಾಂಗ್ ಸೈಡ್ ಬ್ಯಾಟಿಂಗ್ ಆಡಿದ್ರೆ ಔಟ್ ಆಗ್ತಾರೆ. ಅವಳು ಇದರಲ್ಲಿ ವಿಕೆಟ್ ಲಿಮಿಟ್ ಏನೂ ಇಲ್ಲ. ನೀವು ಮಿಸ್ ಮಾಡ್ತಾ ಇದ್ದಂಗೆಲ್ಲ ವಿಕೆಟ್ ಔಟ್ ಆಗ್ತಾ ಇರುತ್ತೆ. ಡಾಟ್ ಬಾಲ್ ಲೆಕ್ಕ, ಸುಮ್ಮನೆ ಬೋಲ್ಡ್ ಆಗ್ತಾ ಇರುತ್ತೆ ಅಷ್ಟೇ. ಇದಕ್ಕೆ ಇನ್ನೂ ವಿಕೆಟ್ ಏನು ಲಿಮಿಟ್ ಇಟ್ಟಿಲ್ಲ ಅವರು. 10 ವಿಕೆಟು, 3 ವಿಕೆಟ್, ವಿಕೆಟ್ ಸೆಲೆಕ್ಷನ್ ಏನೂ ಇಲ್ಲ. ಜೊತೆಗೆ ವಿಕೆಟ್ ಲಿಮಿಟು ಇಲ್ಲ. 30 ಬಾಲ್ಗೆ 30 ಬೋಲ್ಡು ಆಗ್ಬೋದು ಬೇಕಾದ್ರೆ, ಆ ಥರ. ಓಕೆ, ಸೊ ಇದಿಷ್ಟು ಗೇಮ್ ಬಗ್ಗೆ. ಆಮೇಲೆ ಇದರಲ್ಲಿ ಯೂಶ್ವಲಿ ಯಾವಾಗಲೂ ಪ್ಲೇಯರ್ 1 ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಪ್ಲೇಯರ್ 2 ಬೌಲಿಂಗ್ ಮಾಡ್ತಾರೆ, ಆಮೇಲೆ ಪ್ಲೇಯರ್ 2 ಚೇಂಜ್ ಮಾಡ್ತಾರೆ. ಆ ಥರನೇ ಇರುತ್ತೆ ಯೂಶ್ವಲಿ. ಇದರಲ್ಲಿ ಯಾವುದೇ ಬ್ಯಾಟಿಂಗ್ ಯಾರು ಫಸ್ಟು ಯಾರು ಸೆಕೆಂಡು ಅಂತೇನು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಟಾಸ್ ಏನು ಬರೋಲ್ಲ ಇದರಲ್ಲಿ. ಡೈರೆಕ್ಟು ಹಂಗೆ ಗೇಮ್ ಸ್ಟಾರ್ಟ್ ಮಾಡ್ಬೋದು. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಆಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ರೂಮ್ ಕ್ರಿಯೇಟ್ ಮಾಡಿಬಿಟ್ಟು ಗೇಮ್ನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಸಾಗರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರು ಜಾಯ್ನ್ ಆಗೋಷ್ಟರಲ್ಲಿ ಇನ್ನೊಂದು ಮಾಹಿತಿ ಕೊಡೋದಾದರೆ, ನಿಮಗೆ ಇದರಲ್ಲಿ ನಿಮ್ಮ ಇಯರ್ಫೋನಲ್ಲಿ ಲೇಟೆನ್ಸಿ ಇಶ್ಯೂ ಇದ್ದರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಲೇಟೆನ್ಸಿ ಕಡಿಮೆ ಇರೋವಂಥ ಇಯರ್ಫೋನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಈ ಲೋ ಬಡ್ಜೆಟಲ್ಲಿ ಸಿಗುತ್ತಲ್ಲ ಕೆಲವೊಂದು ಇಯರ್ಫೋನ್ಗಳು,
₹500 ₹600 ₹700 ಎಲ್ಲ ಸಿಗೋಂಥವು. ಅದರಲ್ಲಿ ಲೇಟೆನ್ಸಿ ಜಾಸ್ತಿ ಇರುತ್ತೆ. ಅದರಲ್ಲಿ ನೀವೇನಾದ್ರು ಆಡೋಕ್ಕೆ ಹೋದರೆ ಗೇಮ್ನ ಕರೆಕ್ಟಾಗಿ ಆಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇಯರ್ಫೋನ್ಸ್ ಯೂಶ್ವಲಿ ನಮ್ಮಲ್ಲಿ ಜಾಸ್ತಿ ಯೂಸ್ ಮಾಡೋರು 1,500 2,000 ಕೊಟ್ಟು ಯೂಸ್ ಮಾಡ್ತಾರೆ. ಅಂಥ ಇಯರ್ಫೋನಲ್ಲೆಲ್ಲ ನಾನು ನೋಡ್ರಂಗೆ ಅಂಥ ಜಾಸ್ತಿ ಏನು ಲೇಟೆನ್ಸಿ ಇಶ್ಯೂಸ್ ಇರೋದಿಲ್ಲ. ಹಾಗಾಗಿ ಅಂಥ ಒಳ್ಳೆ ಕ್ವಾಲಿಟಿ ಇಯರ್ಫೋನ್ಸ್ನ ಯೂಸ್ ಮಾಡಿ. ಇಲ್ಲಾಂತಂದ್ರೆ ಏನಾಗುತ್ತೆ, ಅದು ಬಾಲು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ, ಅಂತಂದರೆ ಟೈಮ್ ಆಗಿಬಿಟ್ಟಿರುತ್ತೆ. ನೀವು ಬೀಸೋಷ್ಟರಲ್ಲಿ ಅದು ಬಾಲ್ ಮುಂದಕ್ಕೆ ಹೋಗಿರುತ್ತೆ. ಸೊ ನಿಮ್ಮ ಹತ್ರ ಈಗ ಕೇಳಿಸ್ತಾ ಇರುತ್ತೆ, ಬಟ್ ರಿಯಲ್ಲಾಗಿ ಅದು ಮುಂದಕ್ಕೆ ಹೋಗಿರುತ್ತೆ. ಆ ಥರ ಸಮಸ್ಯೆ ಆಗುತ್ತೆ. ಓಕೆ, ಈಗ ಸಾಗರ್ ಆನ್ಲೈನ್ ಬಂದಿದ್ದಾರೆ, ಇವ್ರನ್ನ ಪ್ಲೇಯರ್ 2 ಆ್ಯಡ್ ಮಾಡೋಣ. ಓಕೆ, ಪ್ಲೇಯರ್ 2 ಆ್ಯಡ್ ಮಾಡಿ. ಓಕೆ, ಈಗ ಸ್ಟಾರ್ಟ್ ಗೇಮ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸಾರಿ, ಯಾವಾಗಲೂ ಪ್ಲೇಯರ್ 1 ಫಸ್ಟು ಬೌಲಿಂಗ್ ಮಾಡ್ತಾರೆ, ಪ್ಲೇಯರ್ 2 ಬ್ಯಾಟಿಂಗ್ ಮಾಡ್ತಾರೆ. ಓಕೆ, ನಾನು ಫಸ್ಟು ಬಾಲಿಂಗ್ ಮಾಡಬೇಕು. ನಾನೀಗ ಲೆಫ್ಟ್ ಬೌಲಿಂಗ್ ಮಾಡ್ತೀನಿ, ಅಂತಂದರೆ ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ಸ್. ಸೊ ಬೌಲಿಂಗ್ ಮಾಡೋಕ್ಕೂ ಅಷ್ಟೇ, ಬ್ಯಾಟಿಂಗ್ ಮಾಡೋಕ್ಕೂ ಅಷ್ಟೇ. ಲೆಫ್ಟ್ ಸೈಡ್ ಬೌಲಿಂಗ್ ಮಾಡೋಕ್ಕೆ ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ಸು, ರೈಟ್ಗೆ ಸ್ವೈಪ್ ರೈಟ್ ವಿತ್ 2 ಫಿಂಗರ್ಸು. ಸ್ಟ್ರೈಟ್ ಬೌಲಿಂಗ್ ಮಾಡಬೇಕು ಅಂತಂದರೆ ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್. ಓಕೆ, ಟಾಕ್ ಬ್ಯಾಕ್ ಆನ್ ಆಗಿರೋದ್ರಿಂದ 2 ಫಿಂಗರ್ಸ್ ಯೂಸ್ ಮಾಡಬೇಕು. ಸೊ ಪ್ಲೇ ಅಲೋನಲ್ಲಿ ಟಾಕ್ ಬ್ಯಾಕ್ ಆಫ್ ಮಾಡಿ ಅಂತ ಹೇಳ್ತಾ ಇತ್ತು. ಇಲ್ಲೇನು ಟಾಕ್ ಬ್ಯಾಕ್ ಏನು ಆಫ್ ಮಾಡೋಂಗಿಲ್ಲ, ಸುಮ್ಮನೆ ಬೆರಳಿಂದ ಆಡ್ಬೋದು ಹಿಂಗೆ. ಈಗ ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ಸ್ ಮಾಡ್ತೀನಿ, ಲೆಫ್ಟಿಗೆ ಬೌಲಿಂಗ್ ಆಗುತ್ತೆ. ಓಕೆ, ನೋಡಿ ಬಾಲ್ ಹೋಗ್ತಾ ಇದೆ, ಹಿಟ್ ಮಾಡ್ತಾರ ನೋಡೋಣ. ನೋಡಿ ಸ್ನೇಹಿತರೆ, ಅವ್ರು ಏನು ಮಾಡಿದ್ರು, ಲೇಟ್ ಮಾಡಿದ್ರು ತುಂಬ. ಹಂಗಾಗಿ ಏನಾಯಿತು, 0 ಆಯ್ತು, ಅದು 0 ಡಾಟ್ ಬಾಲ್ ಆಯಿತು. ನೋಡಿಲಿ, ಈಗ ಸ್ಕೋರು ನೋಡ್ಬೋದು ನಾವು. ಓಕೆ, ನೆಕ್ಸ್ಟ್ ಈಗ ಮತ್ತೆ ಸ್ವೈಪ್ ಲೆಫ್ಟ್ ಮಾಡ್ತೀನಿ, 2 ಫಿಂಗರ್ಸಿಂದ ಮಾಡೀನಿ. ಎಸ್, ಹಾಕಿನ ಬಾಲ್ ಹೋಗ್ತಾ ಇದೆ, ನೋಡೋಣ ಏನು ಮಾಡ್ತಾರೆ. ಮತ್ತೆ ಡಾಟ್ ಬಾಲ್ ಆಯಿತು ಸ್ನೇಹಿತರೆ, 2 ಡಾಟ್ ಬಾಲ್ ಆಡ್ಯಾರೆ. ಸೊ ಇಲ್ಲಿ ಇನ್ನೊಂದು, ನೀವು ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ರೈಟು ಲೆಫ್ಟು ಸೆಂಟ್ರು ಅಂತ ಆಪ್ಷನ್ ಕೂಡ ಸಿಗುತ್ತೆ. ಸಾರಿ, ಲೆಫ್ಟು ಸ್ಟ್ರೈಟು ರೈಟು ಅಂತ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಕೂಡ ಮಾಡ್ಬೋದು ಬೌಲಿಂಗು. ಅದ್ರ ಪಕ್ಕ ಸ್ಕೋರ್ ಇರುತ್ತೆ ಅಷ್ಟೇ ಸ್ನೇಹಿತರೆ, ಇನ್ನೇನು ಅಂತ ಏನು ಆಪ್ಷನ್ಸ್ ಇಲ್ಲ ಇಲ್ಲಿ. ಬಾಲ್ಸ್ ಲಿಸ್ಟ್ ಎಷ್ಟಿದೆ ಅಂತಲೂ ಹೇಳ್ತೀವಿ, 28 ಬಾಲ್ಸ್ ಇದೆ ಇನ್ನು. ಈಗ ಮತ್ತೆ ಲೆಫ್ಟೇ ಬೌಲಿಂಗ್ ಮಾಡೀನಿ. ಮತ್ತೆ 2 ಲೇಟ್ ಮಾಡ್ಯಾರೆ, ಮತ್ತೆ 0. ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಡಾಟ್ ಬಾಲ್ ಆಡ್ತಾ ಇರೋರು. ಮತ್ತೆ ಬೌಲಿಂಗ್ ಮಾಡೋಕ್ಕೆ ಆ್ಯಕ್ಚುಲಿ 20 ಸೆಕೆಂಡ್ ಇರುತ್ತೆ. ಬ್ಯಾಟಿಂಗ್ ಮಾಡೋಕ್ಕೂ ಮತ್ತು ಬೌಲಿಂಗ್ ಮಾಡೋಕ್ಕೆ ಎರಡಕ್ಕೂ 20 ಸೆಕೆಂಡ್ ಅಷ್ಟೇ ಇರುತ್ತೆ. ಅಷ್ಟಲ್ಲಿ ಮಾಡ್ಬೇಕು ನಾವು, ಇಲ್ಲಾಂತಂದರೆ ಟರ್ಮಿನೇಟ್ ಮಾಡ್ಬೋದು ನಮ್ಮನ್ನ. ಮತ್ತೆ ಇನ್ನೊಂದು ಹಾಕಿನ, ಲೆಫ್ಟಲ್ಲೇ ಹಾಕಿನ ಮತ್ತೆ. ಈಗ ಹೊಡೆದು ನೋಡಿ ಸ್ನೇಹಿತರೆ, 6 ಹೊಡೆದಾಗ ಈ ಥರ ಟಕ್ ಅಂತ ಒಂದು ಸೌಂಡ್ ಬರುತ್ತೆ. 6 ರನ್ಸ್ ಹೊಡೆದಿದ್ದಾರೆ, ಪರ್ಫೆಕ್ಟ್ ಶಾಟ್. ಈಗ ಸೊ ನಾನು ಯಾಕೆ ಲೆಫ್ಟಲ್ಲೇ ಮಾಡ್ತಾ ಇದ್ದೆ ಅಂತಂದರೆ, ಅವ್ರು ಡಾಟ್ ಬಾಲ್ ಆಡ್ತಾ ಇದ್ರಲ್ಲ, ಹಂಗಾಗಿ ಲೆಫ್ಟಲ್ಲಿ ಅವ್ರು ಏನೋ ಕನ್ಫ್ಯೂಷನ್ ಆಗ್ತಾ ಏನೋ ಅಂತ ನಾನು ಅವರು ಯಾವ ಕಡೆ ರನ್ ಹೊಡಿಯಲ್ಲೋ ಆ ಕಡೆನೇ ಆಗ್ತಾ ಇದ್ದೆ. ಇಲ್ಲಿ 6 ಹೊಡೆದ್ರು, ಒಂದು ರೈಟಲ್ಲಿ ಹಾಕಿ ನೋಡೋಣ. ಈಗ ರೈಟ್ ಸೈಡ್ ಆಗ್ತಾ ಇದೀನಿ. ಈಗ ನಿಮಗೆ ಈ ರೆಕಾರ್ಡಿಂಗಲ್ಲಿ ನೋಡೋಣ. ನೋಡಿ, ಹೊಡೆದ್ರು 4 ಹೊಡೆದ್ರೆ ನೈಸ್, 4 ರನ್ ಅನ್ನುತ್ತೆ. 5 ಹೊಡೆದ್ರೆ ಗುಡ್, 5 ರನ್ ಅನ್ನುತ್ತೆ. 6 ಹೊಡೆದ್ರೆ ಪರ್ಫೆಕ್ಟ್, 6 ರನ್ ಅನ್ನುತ್ತೆ. ಸೊ ಈಗ ಮತ್ತೆ ಸ್ಟ್ರೈಟ್ ಹಾಕೋಣ, ನೋಡೋಣ ಇದಕ್ಕೆ ಏನು ಮಾಡ್ತಾರೆ. ಓಕೆ, ಹೋಗ್ತಾ ಇದೆ ಬಾಲು, ನೋಡೋಣ ಏನು ಹೊಡಿತಾರೆ. 4 ರನ್ಸ್ ಹೊಡೆದ್ರು, 14 ಆಗಿದೆ ಈಗ. ಇನ್ನೊಂದು ಸ್ನೇಹಿತರೆ, ಏನು ಅಂತಂದರೆ, ನಾನೀಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ಲ, ನಿಮಗೆ ಇದರಲ್ಲಿ ಸೌಂಡ್ ಎಫೆಕ್ಟ್ ಗೊತ್ತಾಗಲ್ಲ. ರೈಟಿಂದ ಬರ್ತೀಯಾ ಲೆಫ್ಟಿಂದ ಬರ್ತೀಯಾ ಅಂತ ರೆಕಾರ್ಡಿಂಗಲ್ಲಿ ಗೊತ್ತಾಗಲ್ಲ ನಿಮಗೆ. ನೀವು ಆಡಿದಾಗ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ ರೆಕಾರ್ಡಿಂಗು ಅದು ಸ್ಟೀರಿಯೋ ಎಫೆಕ್ಟಲ್ಲಿ ಆಗ್ತಾ ಇಲ್ಲ, ಯಾಕೋ ಬರೀ ಲೆವೆಲ್ಲಾಗ ಆಗುತ್ತೆ ಅದು. ಹಾಗಾಗಿ ನಿಮಗೆ ಯಾವ ಸೈಡ್ ಅಂತ ಗೊತ್ತಾಗಲ್ಲ. ಓಕೆ, ನೀವು ಆಡುವಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮ್ಮ ಇಯರ್ಫೋನ್ ಹಾಕೊಂಡು ಆಡಿದ್ರೆ ಕರೆಕ್ಟಾಗಿ ಆಡ್ಬೋದು, ಇಲ್ಲ ಅಂತಂದರೆ ಕಷ್ಟ. ಮತ್ತೆ ಈಗ ಲೆಫ್ಟಲ್ಲಿ ಹಾಕ್ತೀನಿ. ಮತ್ತೆ ಲೆಫ್ಟಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈಗ ಓಕೆ, ಹಾಕಿದ್ದೆ ಅವಾಗಲೇ ಆಲ್ರೆಡಿ. ಓಕೆ, ಈಗ ಮತ್ತೆ ಹಾಕ್ತಾ ಇದ್ದೀನಿ, ಲೆಫ್ಟಲ್ಲೇ ಹಾಕಿದ್ದೀನಿ. ಈಗ ನೋಡೋಣ ಏನು ಮಾಡ್ತಾರೆ. 4 ಹೊಡೆದ್ರು. ನೋಡಿ, ಈಗ ಸ್ಕೋರ್ ಹೇಳ್ತೀನಿ ಎಷ್ಟು ಅಂತ. ಇನ್ನೂ 22 ಬಾಲ್ ಇದೆ, 19 ಫಾರ್ ನೋ ಲಾಸ್. ನಾನು ಇಯರ್ಫೋನ್ ಹಾಕೊಂಡ್ರಿಂದ ಟಾಕ್ ಬ್ಯಾಕ್ ಸೌಂಡ್ ನಿಮಗೆ ಕೇಳಿಸಲ್ಲ, ಹಂಗಾಗಿ ನಾನೇ ಹೇಳ್ತಾ ಇದ್ದೀನಿ. ಈಗ ಮತ್ತೆ ಲೆಫ್ಟಲ್ಲಿ ಡಾಟ್ ಬಾಲ್ ಆಗುತ್ತಾ. 4 ಹೊಡೆದ್ರು, ಸಾರಿ 5 ಹೊಡೆದ್ರು. ಸ್ಕೋರ್ 24 ಆಗಿದೆ, ಇನ್ನೂ 3.1 ಓವರ್ ಇದೆ. ಲೆಫ್ಟಲ್ಲಿ ಹಾಕ್ತೆ ಮತ್ತೆ. ಡಾಟ್ ಬಾಲ್ ಆಯಿತು. ಒಂದೇ ಒಂದು 6 ಹೊಡೆದಿದ್ದಾರೆ, ಇನ್ನೆಲ್ಲ 4, 5, 1 ಹೊಡೆದಿದ್ದಾರೆ ಒಂದು.
ಸಿಕ್ಸ್ Perfect. ಹೊಡೋರು. 6 runs. Select your ball. ಲೆಫ್ಟಲ್ಲೇ ಆಡಿಸ್ಬೇಕು ಜಾಸ್ತಿ ಇವರಿಗೆ, ಲೆಫ್ಟಲ್ಲಿ ಹಾಕಿದ್ದು ಮತ್ತೆ. Nice. 4 runs. Score 34. Select your ball. 34 ಆಯಿತು. ಇನ್ನೂ 3 ಓವರ್ ಇದೆ. Waiting for hit. 2 ಓವರಿಗೆ 34 ಹೊಡೆದಿನಿ. Nice. 4 runs. Balls left. 17. Four ಹೊಡೆದ್ರು ಮತ್ತೆ. Select your ball. Waiting for hit. ನೋಡೋಣ ಈಗ ಮತ್ತೆ 4 ಹೊಡೆದು. Nice. 4 runs. Select your ball. Waiting for hit. ಲೆಫ್ಟಲ್ಲಿ ಹಾಕೀನಿ ಈಗ, 2 ರೈಟಲ್ಲಿ ಹಾಕಿದ್ದೆ. Good. 5 runs. Score 47. Select your ball. ಸ್ವಲ್ಪ ಕಂಟ್ರೋಲ್ ಮಾಡಬೇಕು. Early. 2 runs. Balls left. 14. Select your ball. ಸದ್ಯ 2 ಹೊಡೆದ್ರು. Waiting for hit. Early. 2 runs. Select your ball. ಮತ್ತೆ 2 ಹೊಡೆದ್ರು. Waiting for hit. Early. 2 runs. Score very good. 53. Select your ball. 2D ಹೋಗಲಿ ಹಿಂಗೆ. Waiting for ಮತ್ತೆ hit. ಸ್ಟ್ರೈಟ್ ಹಾಕೀನಿ, ಸ್ಟ್ರೈಟ್. ಓ 6. Perfect. 6 runs. Balls left. 11. Select your ball. ಇಲ್ಲ 11 ಬಾಲ್ ಇದೆ ಇನ್ನು. Waiting for hit. ಮತ್ತೆ ಸ್ಟ್ರೈಟ್ ಹಾಕೀನಿ. ಓ Good. 5 runs. Five Select your order. ball. Waiting for hit. ಏನು ಹಿಂಗೆ ಹೊಡಿತಾರ? ಓ Nice. 4 runs. Score 68. Select your ball. Waiting for hit. ಸ್ಟ್ರೇಟ್ ಆಯಿತು. ಓ 6. Perfect. 6 runs. Balls left. 8. Select your ball. ಇನ್ನು 8 ಬಾಲ್ ಇದೆ. ಹೆಂಗಿದು ಕತೆ? 74 ಆಗಿದೆ. Waiting for hit. 100 ಕೆಳಗೆ ಏನಾದ್ರು ಮಾಡ್ಬೇಕಲ್ಲ. ಓ 6. 6 runs. 6 ಚೆನ್ನಾಗಿ Select your ಹೊಡಿತಾರೆ. ball. ಸಾಕು. Waiting for hit. ನೋಡೋಣ ಇದೇನು ಮಾಡ್ತಾರೆ. ಓ ಇದು 6. Perfect. 6 ಯಪ್ಪ runs. 3 ಹ್ಯಾಟ್ರಿಕ್ Score 6 ಹೊಡೋದ್ರಿ ಇಲ್ಲಿ. 86. Select your ball. 86 ಆಗಿದೆ. ಇನ್ನು ಎಷ್ಟು ಬಾಲ್ ಇದೆ? ಇನ್ನೂ 1 ಓವರ್ ಇದೆ. ಯಪ್ಪ Waiting for hit. Good. 5 runs. Balls Five left. ಹೊಡೆದ್ರು. 5. Select your ball. 91 ಆಯ್ತು. ಇನ್ನೂ 5 ಬಾಲ್ ಇದೆ. Waiting for hit. 100 ಅಂತೂ ದಾಟುತ್ತೆ, ಯಾವುದೇ ಅನುಮಾನ ಇಲ್ಲ. ಓ 6. Perfect. 6 runs. Select your 97 ball. ಆಯಿತು. Waiting for hit. 97. Nice. 4 runs. Four Score ಹೊಡೆದ್ರು. 101. Select your ball. 101 ಆಗಿದೆ. ಇನ್ನೂ 3 ಬಾಲ್ ಇದೆ. Waiting for hit. Nice. 4 runs. Balls left. 2. ಯಾವ Select ಕಡೆ your ಹಾಕೋರು ball. ಹೊಡಿತಾನೆ ಇದ್ದಾರೆ. Waiting for hit. Good. 5 runs. Five ಹೊಡೆದ್ರು. Select your ball. ಲಾಸ್ಟ್ ಬಾಲಿಗ ಸ್ಕೋರ್ ಎಷ್ಟಾಗಿದೆ ಗೊತ್ತಾಗ? 110 ಆಗಿದೆ. ಲಾಸ್ಟ್ ಬಾಲ್ ಆದರೂ Waiting for hit. 6 ಬೀಳ್ದಂಗೆ ಇರಲಿ, 1-2 ಬೀಳಿ. Nice. 4 runs. Four Chasing ಹೊಡೆದ್ರು. begins. Required 115 from 30. Waiting for ball. 30 ಬಾಲಲ್ಲಿ 115 ಹೊಡಿಬೇಕು ಸ್ನೇಹಿತರೆ. ನೋಡೋಣ ಫಸ್ಟ್ ಬಾಲ್ ಎಲ್ಲ ಹಾಕ್ತಾರೆ. ಯಾವ ಸೈಡ್ ಬೌಲಿಂಗ್ ಮಾಡ್ತಾರೆ ನೋಡೋಣ ಫಸ್ಟು. Sagarji, offline. ಓಕೆ, ಆಫ್ಲೈನ್ ಹೋಗಿದ್ದಾರೆ ಸಾಗರ್ಜಿ. Online. ಓಕೆ, ಆನ್ಲೈನ್ ಬಂದಿದ್ದಾರೆ. 115 ಹೊಡಿತೀನಾ ಇಲ್ವಾ? ಓಹ್ ಓಕೆ, ಲೆಫ್ಟ್ ಬರ್ತಾ ಇದೆ. Nice. 4 runs. ಓಕೆ, Time your hit. ಫಸ್ಟ್ ಬಾಲೇ 4 ಹೊಡೆದೆ. ಸೆಕೆಂಡ್ ರೈಟಿಂದ ಬರ್ತಾ ಇದೆ. Nice. 4 runs. Time your hit. 2 4 ಹೊಡೆದೆ. ಮತ್ತೆ ಲೆಫ್ಟು. ಓ Time your hit. ಡಾಟ್ ಬಾಲ್ ಆಯಿತು ಸ್ನೇಹಿತರೆ. 2. Time your hit. Good. 5 runs. Waiting for Five ball. ಹೊಡೆದೆ. Time your hit. Good. Time your hit. Nice. 4 runs. Time your hit. Good. Time your hit. ಮಾತಾಡೋಕೆ ಟೈಮ್ ಇಲ್ಲ ಸ್ನೇಹಿತರೆ. Good. Time your hit. Nice. Time your hit. ಟೈಮ್ ಯಾಕಿಲ್ಲ ಅಂದರೆ ಫಾಸ್ಟಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ. ಜೊತೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾನು ಬಾಲ್ ಕಡೆ, ಹಂಗಾಗಿ ಮಾತಾಡೋಕೆ ಟೈಮೇ ಸಿಗ್ತಾ ಇಲ್ಲ. ಓಕೆ, Time your hit. ಕೇಳಿಸ್ಕೊಳ್ಳಿ ನೀವು ಬರೀ. Early. 2. Time your ಓ hit. 2D ಬಂತು ಬರೀ. Nice. Time your hit.
ಒಂದು 6 Nice. ಬೀಳ್ತಾ ಇಲ್ಲ. Time your hit. ಸೆಂಟ್ರು 6. Perfect. Time your hit. ಇನ್ನೊಂದು 6 ಬ್ಯಾಕ್ ಟು ಬ್ಯಾಕ್ ಹೊಡೆದೆ. Time your hit. Nice. Time your hit. Nice. Time your hit. 2. Time your hit. Too early. 0 runs. Score. Hey. Time your hit. Nice. Time your hit. Nice. Time your hit. Good. 5 runs. Score 87. Waiting for ball. ಸ್ಕೋರ್ 87 ಆಗಿದೆ. Time your hit. Good. Time your hit. Nice. Time your hit. Good. Time your hit. Nice. 4 runs. Required 10 from 2. Waiting for 2 ball. ಬಾಲಲ್ಲಿ 10 ಬೇಕು. 2 ಬಾಲಲ್ಲಿ 10 ಬೇಕು ಸ್ನೇಹಿತರೆ. 2 5 ಬೇಕು. ನೋಡೋಣ. Time your hit. Nice. 4 runs. Waiting for 6 ball. ಹೊಡಿಬೇಕು. ಎಲ್ಲ ಕೈಲ ಟೈ ಆಗಕ್ಕೆ 5. Good. 5 runs. Match tied. ಮ್ಯಾಚ್ ಟೈ ಆಯಿತು ಸ್ನೇಹಿತರೆ. ಸೊ ಯಾರೂ ಗೆದ್ದಿಲ್ಲ, ಯಾರೂ ಸೋತಿಲ್ಲ. Back to home. ನೋಡಿ ಇಲ್ಲಿ Match tied. ಮ್ಯಾಚ್ ಟೈ ಆಯಿತು. Match complete. Match tied. Match completed. Match tied. ಲಾಸ್ಟಲ್ಲಿ 6 ಬೇಕು ಇದು ಗೆಲ್ಲಕ್ಕೆ. 5 ಹೊಡೆದೆ. ಸದ್ಯ 4 ಬಿದ್ದಿದ್ರೆ 1 ರನ್ನಿಂದ ಸೋಲ್ತಾ ಇದ್ದೆ. Back to home. ಅವರು 114 ಹೊಡೆದ್ರು, ನಾನು 114 ಹೊಡೆದೆ. ಅದು ಮಧ್ಯದಲ್ಲಿ ಒಂದೆರಡು ಬಾಲ್ ಸರಿಯಾಗಿ ಹಿಟ್ ಆಗಲಿಲ್ಲ ಸ್ನೇಹಿತರೆ, ಅದೇ ಪ್ರಾಬ್ಲಮ್ ಆಯಿತು. ನಾನು ಕರೆಕ್ಟಾಗಿ ಹಿಟ್ ಮಾಡ್ತಾ ಇದ್ದೆ, ಅದು ಯಾಕೋ ಇದಾಗಲಿಲ್ಲ, ಏನೋ ಒಂದು ಇಶ್ಯೂ ಆಯಿತು. Mind games. ಎನಿವೆ Explore. Button. ಮ್ಯಾಚ್ ಟೈ ಆಯಿತು. ಓಕೆ, ಇದೇ ಥರ ನೀವು ಕೂಡ ಆಡ್ಬೋದು. ಮಧ್ಯದಲ್ಲಿ ನಾನು ಯಾಕೆ ಮಾತಾಡೋಕ್ಕಾಗಿಲ್ಲ ಅಂದರೆ ಅವ್ರು ಫಾಸ್ಟಾಗಿ ಬಾಲ್ ಆಗ್ತಾಯಿದ್ರು ಬಿಡ್ದಂಗೆ. ಅಟ್ಲೀಸ್ಟ್ ಸ್ಕೋರ್ ನೋಡೋಕ್ಕೆ, ಬಾಲ್ ನೋಡೋಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ ಅವ್ರು. ಅಷ್ಟು ಫಾಸ್ಟ್ ಆಗ್ತಾ ಇದರಿಂದ ನಾನು ಮಾತಾಡ್ತಾ ಹೋದರೆ ಕಾನ್ಸಂಟ್ರೇಷನ್ ಹಾಳಾಗ್ತಾಯಿತ್ತು, ರನ್ ಹೊಡಿಯೋಕ್ಕಾಗ್ತಾಯಿರಲಿಲ್ಲ. ಹಂಗಾಗಿ ಈ ಥರ ಆಗಿದೆ. ಎನಿವೆ ಇದೇ ಥರ ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿ. ಹ್ಯಾಂಡ್ ಕ್ರಿಕೆಟ್ ಆಡಿ ಬೇಜಾರಾಗಿದ್ದರೆ ಈ ಆಡಿಯೋ ಕ್ರಿಕೆಟ್ನ ಆಡ್ಬೋದು. ಇದು ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ನು ಹೆಚ್ಚು ಮಾಡುತ್ತೆ. ಯಾಕೆಂದರೆ ನೀವು ಗಮನಿಸ್ತಿರಲ್ಲ, ಬಾಲು ಕರೆಕ್ಟಾಗಿ 4ನೇ ಸೆಕೆಂಡ್ ಹೊಡಿಬೇಕು, ಅದೆಲ್ಲ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಜೊತೆ ನಿಮಗೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೆ ನಮ್ಮ ಕನ್ನಡ ತಂತ್ರಾಂಶ ಗ್ರೂಪಲ್ಲೂ ಕೂಡ ಹಾಕ್ಬೋದು. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರೂ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.